ಜೈ ಶ್ರೀಕೃಷ್ಣ ಜೈ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಬಹಳಷ್ಟು ಜನ ನಾನು ಕೇಳ್ತಾ ಇದ್ರು, ಮನೆಯಲ್ಲಿ ಯಾವ ಎಣ್ಣೆಯ ದೀಪನ ಹಚ್ಚೋದ್ರಿಂದ ಏನೆಲ್ಲ ಬದಲಾವಣೆಗಳಾಗತ್ತೆ, ಯಾವ ಎಣ್ಣೆಯನ್ನು ಉಪಯೋಗಿಸಿ ದೀಪನ ಹಚ್ಚಬೇಕು. ಈ ಒಂದು ವಿಚಾರನ ತುಂಬ ದಿನಗಳಿಂದ ಬಹಳಷ್ಟು ಜನ ಕೇಳ್ತಾ ಇದ್ರು. ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಬಹಳ ಮುಖ್ಯವಾದ ಒಂದು ಮಾಹಿತಿ ಇದೆ. ಸಂಪೂರ್ಣವಾಗಿ ಯಾವುದೇ ಕೆಲಸನ ತಿಳ್ಕೊಂಡು ಮಾಡಿದಾಗ ನಾವು ಅದಕ್ಕೆ ಹೆಚ್ಚಿನ ಮಟ್ಟದ ಪ್ರಾಮುಖ್ಯತೆಯನ್ನು ಕೊಟ್ಟು ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಹೆಚ್ಚಿನ ಮಟ್ಟದ ಫಲ ಇರುತ್ತೆ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ನಾನು ಇಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಸಾಕಷ್ಟು ಗುರು ಹಿರಿಯರಿಂದ, ಪುಸ್ತಕಗಳಿಂದ, ನನಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳಿಂದ, ಅವರು ಹೇಳ್ಕೊಟ್ಟಿರುವಂಥ ಪಾಠಗಳಿಂದ, ಸಾಕಷ್ಟು ವಿಚಾರಗಳಿಂದ ಸಂಗ್ರಹಣ ಮಾಡಿ ನನಗೆ ಹೇಳ್ತಾ ಇರ್ತೀನಿ. ದೀಪ ಪ್ರತಿ ದಿವಸ ಎಲ್ಲರೂ ಮನೆಯಲ್ಲಿ ದೀಪ ಹಚ್ತಾರೆ. ದೀಪದೆಣ್ಣೆ ಆ ರೀತಿಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ಪ್ರತಿ ದಿವಸನೂ ದೀಪ ಹಚ್ತಾರೆ. ಅದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಏನು ಉಪಯೋಗಿಸ್ತೀವಿ ಅದು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಮೊದಲನೇದಾಗಿ ಏನಕ್ಕೆ ಅಂತ ಹೇಳಿದ್ರೆ, ನಾವು ಭಗವಂತನಿಗೆ ಚೆನ್ನಾಗಿರೋದನ್ನ ಕೊಟ್ಟು ಚೆನ್ನಾಗಿರೋ ಹಂಗೆ ಮಾಡಪ್ಪ ಅಂತ ಕೇಳೋದ್ರಲ್ಲಿ ನ್ಯಾಯ ಇದೆ. ನಾವೇ ಯಾವುದೋ ಒಂದು ರೀತಿಯ ಬೇಡದೇ ಇರುವಂತಹ ಒಂದು ವಸ್ತುವನ್ನು ಉಪಯೋಗಿಸಿ ಅಥವಾ ಎಣ್ಣೆಯನ್ನು ಉಪಯೋಗಿಸಿ ದೀಪ ಹಚ್ಚಿ ನಮಗೆ ಚೆನ್ನಾಗಿರಲಿ, ಎಲ್ಲವೂ ಚೆನ್ನಾಗಾಗಲಿ ಅಂತ ಕೇಳುವಂಥದ್ರಲ್ಲಿ ಖಂಡಿತ ಅರ್ಥ ಇರಲ್ಲ. ನಾವು ಮೊದಲನೇದು ಆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ಯಾವ ಎಣ್ಣೆಯನ್ನು ಉಪಯೋಗಿಸಿದರೆ ಉತ್ತಮ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಭಾಳ ಜನ ಮನೆಯಲ್ಲಿ ಎಳ್ಳೆಣ್ಣೆ ದೀಪನ ಹಚ್ಚಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ಶನಿ ಪ್ರಾಬ್ಲಮ್ ಆಗತ್ತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ತಿಳುವಳಿಕೆಯ ವಿಚಾರಗಳನ್ನು ನಾವು ಅರಿತುಕೊಂಡು ಅಲ್ಲಿ ನೋಡಿದಾಗ, ಎಳ್ಳೆಣ್ಣೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಎಳ್ಳೆಣ್ಣೆ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಆಮ್ಲಜನಕ. ಸೊ ಉಸಿರಾಟದ ಸಮಸ್ಯೆ ಯಾರಿಗಾರು ಇದ್ದರೆ ಆವಾಗ ನಾವು ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಆ ಸಮಸ್ಯೆ ಕಮ್ಮಿ ಆಗುತ್ತೆ. ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಕೂಡ ನಾವು ನಿಲುಗಟ್ಟಿನಲ್ಲಿ ನೋಡಬೇಕಾಗತ್ತೆ. ಎಳ್ಳೆಣ್ಣೆ ಮನೇಲಿ ಹಚ್ಚೋದ್ರಿಂದ ಶನಿ ನೆಗೆಟಿವ್ ಆಗುತ್ತೆ ಅಥವಾ ಶನಿ ಕಾಟ ಪ್ರಾರಂಭ ಆಗುತ್ತೆ, ಏನೇನು ಮನಸ್ಸಿಗೆ ಬಂತು ಅದನ್ನೆಲ್ಲ ಹೇಳ್ತಾರೆ. ಶನಿಗೆ ಬಹಳ ಪ್ರಿಯವಾಗಿರ್ತಕ್ಕಂತಹ ಎಳ್ಳಿನ ಎಣ್ಣೆ ಅದು. ಸೊ ಪ್ರಾರ್ಥನೆ ಅಂತ ಬಂದಾಗ ಎಲ್ಲದನ್ನೂ ಭಗವಂತನಿಗೆ ನಾವು ಒಂದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಎಳ್ಳೆಣ್ಣೆ ದೀಪ ಹಚ್ಚೋದು ಕೂಡ ಒಳ್ಳೆಯದು. ಬಹಳಷ್ಟು ನಮಗೆ ಉನ್ನತ ಮಟ್ಟದಲ್ಲಿ ಯಶಸ್ಸು ಸಿಗುತ್ತೆ, ಜೊತೆಗೆ ಶ್ರೀ ಶನೈಶ್ಚರನ ಆಶೀರ್ವಾದ ಸಿಗತ್ತೆ. ಎಳ್ಳೆಣ್ಣೆಯ ದೀಪ ಹತ್ತಕ್ಕಂಥದ್ದು ಉತ್ತಮ, ಅದನ್ನು ಉಪಯೋಗಿಸ್ಬೋದು. ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ಭಯ ಬೇಡ. ಎರಡನೇ ವಿಚಾರ, ಶುಕ್ರವಾರದ ದಿನಗಳಲ್ಲಿ ನೀವು ತುಪ್ಪನ ಹಾಕಿ ದೀಪ ಹತ್ತಕ್ಕಂಥದ್ದು. ಶುಕ್ರವಾರ ಒಂದು ದಿನ ಮನೆಯ ವಾಸ್ತುದೋಷ ಪರಿಹಾರ ಆಗುತ್ತೆ, ಜೊತೆಗೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ. ಲಕ್ಷ್ಮೀ ದೇವಿಗೆ ತುಂಬ ಸಂತೋಷ ಆಗುತ್ತೆ, ಪ್ರಸನ್ನಳಾಗಿ ಆಶೀರ್ವಾದ ಮಾಡ್ತಾಳೆ ಲಕ್ಷ್ಮೀ ದೇವಿ ತಾಯಿ. ಈ ಯಾರಿಗಾದರೂ ಹಣಕಾಸಿನ ಸಮಸ್ಯೆ ಅಥವಾ ಮನಿ ಫ್ಲೋ, ದುಡ್ಡು ಕರೆಕ್ಟಾಗಿ ಬರ್ತಾ ಇಲ್ಲ, ನಮಗೆ ಏನು ಜೀವನ ನಡೆಸೋಕ್ಕೆ ಅಗತ್ಯವಾದಷ್ಟು ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಶುಕ್ರವಾರ ದಿವಸ ನೀವು ತುಪ್ಪದ ದೀಪ ಹಚ್ಚುವಾಗ ಒಂದೆರಡು ಲವಂಗವನ್ನು ಆ ತುಪ್ಪದೊಳಗೆ ಮಿಶ್ರಣ ಮಾಡಿ, ಏನು ದೀಪ ಹಚ್ಚಿರ್ತೀರ ಅದರೊಳಗೆ ಲವಂಗನ ಹಾಕೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಬಹಳ ಶೀಘ್ರವಾಗಿ ಪರಿಹಾರ ಆಗುತ್ತೆ. ಈವನ್ ಸಾಲದ ಒತ್ತಡ ಜಾಸ್ತಿ ಇದ್ದವರು ಕೂಡ ಈ ರೀತಿಯ ದೀಪವನ್ನು ಹಚ್ಚಬಹುದು, ಬಹಳ ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ. ಮೂರನೆಯದು, ಬೇವಿನ ಎಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು. ಬೇವಿನ ಎಣ್ಣೆ ರಾಹು, ಕೇತು, ಶನಿ ಮತ್ತು ಕುಜಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ. ನೀಮ್ ಟ್ರೀ, ಬೇವಿನ ಮರ ಏನಿದೆ ಅಲ್ಲಿ ಅಷ್ಟು ಗ್ರಹಗಳನ್ನು ಒಂದು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರೋದ್ರಿಂದ ಬೇವಿನ ಎಣ್ಣೆಯನ್ನು ಮನೆಯಲ್ಲಿ ಅಕಸ್ಮಾತ್ ಯಾರು ದೀರ್ಘಕಾಲದ ಅನಾರೋಗ್ಯ ಅಥವಾ ಆಪರೇಷನ್ ಆಗಿ ಗಾಯ ವಾಸಿ ಆಗ್ತಾ ಇಲ್ಲ,
ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಇದೆ ಅಂದಾಗ ಬೇವಿನ ಎಣ್ಣೆ ದೀಪ ಹತ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ನಾವು ಬೇವಿನ ಮರದ ಕೆಳಗೆ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ತೀವಿ, ಅಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ತೀವಿ. ಅದೇ ಬೇವಿನ ಎಣ್ಣೆಯನ್ನು ಮನೆಯಲ್ಲಿ ಹಚ್ಚಿದಾಗ ಆ 4 ಗ್ರಹಗಳ ಆಶೀರ್ವಾದ ಸಿಗತ್ತೆ. ಯಾರಿಗಾದರೂ ಜಾತಕದಲ್ಲಿ ನೆಗೆಟಿವ್ ಆಗಿದ್ದರೆ, ನಾನು ಹೇಳ್ತಕ್ಕಂಥ ಯಾವುದೇ ವಿಷಯದಲ್ಲಿ ಎಳ್ಳೆಣ್ಣೆ ಇರ್ಬೋದು ಅಥವಾ ಬೇವಿನ ಎಣ್ಣೆ ಇರ್ಬೋದು ಅಥವಾ ತುಪ್ಪ, ಶುಕ್ರನ ರೆಪ್ರೆಸೆಂಟ್ ಮಾಡುತ್ತೆ, ಶುಕ್ರ ಗ್ರಹನ. ನೆಗೆಟಿವ್ ಅಲ್ಲಿದ್ರೂ ಕೂಡ ನೀವು ಅದನ್ನು ಉರಿಸ್ತೀರ ಮನೆಯಲ್ಲಿ, ದೇವರ ಮುಂದೆ ದೀಪಕ್ಕೆ ಹಾಕಿ ಉರಿಸ್ತೀರ. ಹಾಗಾಗಿ ಅದು ಕೂಡ ಒಳ್ಳೆಯದೇನೆ. ಅದು ಒಂದು ರೀತಿಯಲ್ಲಿ ನೀವು ದಾನ ಮಾಡಿದ ರೀತಿಯಲ್ಲೇ, ಅಂದರೆ ಆ ದೀಪ ಉರಿದು ತಣ್ಣಗಾಗತ್ತೆ. ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಬೇವಿನ ಎಣ್ಣೆ ರಾಹು, ಕೇತು, ಶನಿ ಮತ್ತು ಕುಜಗ್ರಹನ ಹೆಚ್ಚು ರೆಪ್ರೆಸೆಂಟ್ ಮಾಡುತ್ತೆ. ಬೇವಿನ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ ಅನಾರೋಗ್ಯ ಸಂಬಂಧಿ ಅಥವಾ ದೀರ್ಘಕಾಲದ ಅನಾರೋಗ್ಯಗಳು ಕೂಡ ಖಂಡಿತ ವಾಸಿಯಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕರ್ಮಾನುಸಾರ ಅವರಿಗೆ ಇದ್ದರೆ ಅವಾಗ ಕಷ್ಟ. ಅದನ್ನು ಬಿಟ್ಟರೆ ಯಾವುದೋ ಒಂದು ಗಾಯ ಆಯಿತು, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದಾಗ ಅದು ಕೂಡ ಬಹಳ ಅತ್ಯುತ್ತಮ ಪರಿಣಾಮಕಾರಿಯಾಗಿರುತ್ತೆ. ಎಲ್ಲದಕ್ಕಿಂತ ಪ್ರತಿ ದಿವಸ ನೀವು ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು ಮನೆಯಲ್ಲಿ ಪ್ರಶಾಂತತೆಯನ್ನು ತಂದುಕೊಡುತ್ತೆ. ಒಂದು ಮನೆಯಲ್ಲಿ ತುಂಬ ಸೈಲೆನ್ಸ್, ಪ್ರಶಾಂತತೆ ಇದೆ ಅಂತ ಹೇಳಿದ್ರೆ ಅದು ಚಂದ್ರನ ಸಂಕೇತ. ಕೊಬ್ಬರಿ ಎಣ್ಣೆ ಕೂಡ ಚಂದ್ರನ ಸಂಕೇತ. ಅವ್ರ ಮನೆಗೆ ಹೋಗಿದ್ವಪ್ಪ, ತುಂಬ ಸೈಲೆಂಟು ಅವ್ರ ಮನೆಯಲ್ಲಿ, ಆ ವೈಬ್ರೇಷನ್ಸು ನಿಮಗೆ ಅಲ್ಲಿ ಕೂತಾಗ 10 ನಿಮಿಷ ಗೊತ್ತಾಗುತ್ತೆ. ಕೊಬ್ಬರಿ ಎಣ್ಣೆಯನ್ನು ಪ್ರತಿನಿತ್ಯ ದೀಪದಲ್ಲಿ ಉಪಯೋಗಿಸೋದ್ರಿಂದ ನೀವು ಚಂದ್ರನ ಅಂಶ, ಚಂದ್ರ ಮನೋಕಾರಕ ಗ್ರಹ, ಚಂದ್ರನ ಅಂಶಗಳು ಏನಿದೆ ಅದು ಕೊಬ್ಬರಿ ಎಣ್ಣೆಯಲ್ಲಿ ಹೆಚ್ಚಿರೋದ್ರಿಂದ ಸೊ ನಿಮಗೆ ಮನೆಯಲ್ಲಿ ಪ್ರಶಾಂತತೆ, ಯಾರ ಮನೆಯಾರೋ ತುಂಬ ಕಿರಿಕಿರಿ ಆಗ್ತಾ ಇದೆ, ಮಾನಸಿಕ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಅಥವಾ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂದಾಗ ಅಲ್ಲೂ ಕೂಡ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಸಾಕಷ್ಟು ಕಿರಿಕಿರಿಗಳು ನಿಂತು ಹೋಗುತ್ತೆ. ಎಲ್ಲಿ ಪ್ರಶಾಂತತೆ ಇರುತ್ತೆ, ಜಗಳ ಇರಲ್ಲ, ಅಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ. ಹಾಗಾಗಿ ಇದು ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಈ 4 ಎಣ್ಣೆಗಳಲ್ಲಿ ಯಾವುದನ್ನು ಬೇಕಾದರೂ ನೀವು ಉಪಯೋಗಿಸ್ಬೋದು. 3 ಎಣ್ಣೆ ಮತ್ತು ತುಪ್ಪ. ಸೋಮವಾರದಿಂದ ಅಥವಾ ಯಾವುದೇ ವಾರದಿಂದ ಕೂಡ ಪ್ರತಿ ದಿವಸ ಕೊಬ್ಬರಿ ಎಣ್ಣೆ ಹಚ್ಬೋದು. ಶುಕ್ರವಾರ ಒಂದು ದಿವಸ ನಿಮಗೆ ಹಣಕಾಸಿನ ಸಮಸ್ಯೆ ಇದೆ ಅಂದರೆ 2 ಲವಂಗ ಹಾಕಿ ತುಪ್ಪನ ಹಚ್ಚತಕ್ಕಂಥದ್ದು ದೇವ್ರ ದೀಪ. ಬೇರೆ ಯಾವುದಾದ್ರೂ ಒಂದು ರೀತಿ ನಿಮಗೆ ಡಿಸೀಸಸ್ಸು ಅಥವಾ ಆಪ್ರೇಷನ್ಸ್ ಆಗಿ ಗಾಯ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆವಾಗ ಬೇವಿನ ಎಣ್ಣೆ ದೀಪ ಹಚ್ಚತಕ್ಕಂಥದ್ದು ಒಳ್ಳೆಯದು. ಪ್ಯೂರ್ ಎಳ್ಳೆಣ್ಣೆ ದೀಪನ ಮನೆಯಲ್ಲಿ ಹಚ್ಚೋದ್ರಿಂದ ಶನೈಶ್ಚರನ ಆಶೀರ್ವಾದ ಇರುತ್ತೆ, ಕಿರಿಕಿರಿಗಳು ತಪ್ಪತ್ತೆ, ಸಾಕಷ್ಟು ಒಳ್ಳೆಯ ಒಂದು ವಾತಾವರಣ ಯಾವಾಗಲೂ ಇರುತ್ತೆ ಮನೆಯಲ್ಲಿ. ಖಂಡಿತ ಈ 3 ದೀಪಗಳು ಮತ್ತು ತುಪ್ಪನ ಯೂಸ್ ಮಾಡಿ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಯಾವುದೇ ಲಗ್ನ, ಯಾವುದೇ ರಾಶಿಯವರು ಕೂಡ ಹಚ್ಬೋದು. ಇದ್ರ ಬಗ್ಗೆ ಇದಿಷ್ಟು ಮಾಹಿತಿ ಇತ್ತು. ಸೊ ಕೊಬ್ಬರಿ ಎಣ್ಣೆ ದೀಪ ಹಚ್ಚತಕ್ಕಂಥದ್ದು ತುಂಬ ಪ್ರಶಾಂತತೆ ಇರುತ್ತೆ ಮನೆಯಲ್ಲಿ, ಸೈಲೆನ್ಸ್, ಜಗಳ ಇಲ್ಲದೇ ಇರತಕ್ಕಂಥದ್ದು, ಶಾಂತ ವಾತಾವರಣ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಕಂಟೆಂಟು. ತುಂಬ ಜನರಿಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಭಾಳ ದಿನದಿಂದ ಕೇಳ್ತಾ ಇದ್ರು. ಸೊ ಇದಿಷ್ಟು ದೀಪದ ಎಣ್ಣೆ ನಾವು ಯಾವುದನ್ನು ಉಪಯೋಗಿಸೋದ್ರಿಂದ ಏನೇನೆಲ್ಲ ಆಗುತ್ತೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಅಂತ ತಿಳ್ಕೊಳ್ಳೋದಕ್ಕೆ ಈ ಸಂಪೂರ್ಣ ವಿಡಿಯೋ. ಇದ್ರ ಬಗ್ಗೆ ಇಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಆರೋಗ್ಯ, ನೆಮ್ಮದಿ ಎಲ್ಲದನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.